ಯುದ್ಧದಿಂದ ವಾಣಿಜ್ಯ ಸಿಲಿಂಡರ್ಗಳಿಗೆ ಅಭಾವ, ದೇವಾಲಯದ ಅನ್ನ ದಾಸೋಹಕ್ಕೂ ಕೂಡ ತಟ್ಟಿದ ಯುದ್ಧದ ಬಿಸಿ. ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಅನ್ನ ದಾಸೋಹ. ಹಾಸನ ಜಿಲ್ಲೆ ಬೇಲೂರಿನಲ್ಲಿರುವಂತಹ ಶ್ರೀ ಚನ್ನಕೇಶವ ದೇವಾಲಯ ಇಂದಿನಿಂದ ಮಧ್ಯಾಹ್ನದ ಅನ್ನ ದಾಸೋಹ ಸ್ಥಗಿತ. ಪ್ರತಿನಿತ್ಯ ಅನ್ನ ದಾಸೋಹಕ್ಕೆ 2 ಸಿಲಿಂಡರ್ ಅನ್ನು ಬಳಕೆ ಮಾಡಿಕೊಳ್ತಾ ಇದ್ರು. ಪ್ರತಿನಿತ್ಯ ಸಾವಿರಾರು ಮಂದಿಗೆ ಅನ್ನ ದಾಸೋಹ ನಡೀತಾ ಇತ್ತು. ಆದರೆ ಇದೀಗ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಮಧ್ಯಾಹ್ನ ಅನ್ನ ದಾಸೋಹ ಸ್ಥಗಿತಕ್ಕೆ ಆಡಳಿತ ಮಂಡಳಿ ನಿರ್ಧಾರವನ್ನು ಕೈಗೊಂಡಿದೆ. ನೋಡಿ, ಯಾವಾಗಲೂ ಕೂಡ ಈ ಥರ ಸಮಸ್ಯೆಗಳಾಗಿರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾದ್ರೂ ಈ ಗ್ಯಾಸ್ ವಿಚಾರದಲ್ಲೆಲ್ಲ ಪ್ರಾಬ್ಲಮ್ ಆಗಿರಲಿಲ್ಲ. ಪ್ರಕಟಣೆನೇ ಮಾಡಿಬಿಟ್ಟಿದ್ದಾರೆ. ನೋಡಿ, ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅನ್ನೋದನ್ನು ಪ್ರಕಟಣೆ ಮಾಡಿಯೇ ಬೋರ್ಡ್ನಲ್ಲೇ ಹಾಕಿರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಅನ್ನದಾಸೋಹದ ಸಮಯ ಎಲ್ಲ ಮೊದಲಿಗೆ ನಿಗದಿ ಆಗಿತ್ತಲ್ಲ, ಅದೇ ಬೋರ್ಡ್ಗೆ ಇದನ್ನು ಅಂಟಿಸಿದ್ದಾರೆ. ನಾವು ಬೇಲೂರು ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ಮಂದಿಯವರು ಯಾವಾಗಲೂ ಬರ್ತೀವಿ, ಯಾವಾಗಲೂ ಬಂದಾಗೆಲ್ಲ ಪ್ರಸಾದ ಮಿಸ್ ಆಗಲ್ಲ, ಯಾವಾಗಲೂ ತಿನ್ಕೊಂಡು ಹೋಗ್ತೀವಿ. ಈ ಸರಿ ಬಂದಾಗ ಇಲ್ಲಿ ಬಂದು ಊಟದ ವ್ಯವಸ್ಥೆ ಇಲ್ವಂತೆ, ಯಾಕೆ ಅಂತ ಕೇಳ್ತೀವಿ. ಅದಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಯ್ತು ಸರಿ ಅಂತ ಹೋಗ್ತೀವಿ. ನಾವು ಒಂದು 12 ಜನ ಬಂದಿದ್ದೀವಿ. ನಮ್ದು ಗುಂಡುಂಬೆಳ್ಳೂರು ಪಾಳ್ಯದ ಹತ್ರ. ನಾವು ಬೇಲೂರು ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ಮಂದಿಯವರು ಯಾವಾಗಲೂ ಬರ್ತೀವಿ, ಯಾವಾಗಲೂ ಬಂದಾಗೆಲ್ಲ ಪ್ರಸಾದ ಮಿಸ್ ಆಗಲ್ಲ, ಯಾವಾಗಲೂ ತಿನ್ಕೊಂಡು ಹೋಗ್ತೀವಿ. ಈ ಸರಿ ಬಂದಾಗ ಇಲ್ಲಿ ಬಂದು ಊಟದ ವ್ಯವಸ್ಥೆ ಇಲ್ವಂತೆ, ಯಾಕೆ ಅಂತ ಕೇಳ್ತೀವಿ. ಅದಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಯ್ತು ಸರಿ ಅಂತ ಹೋಗ್ತೀವಿ. ನಾವು ಒಂದು 12 ಜನ ಬಂದಿದ್ದೀವಿ. ನಮ್ದು ಗುಂಡುಂಬೆಳ್ಳೂರು ಪಾಳ್ಯದ ಹತ್ರ. ನಾವು ಬೇಲೂರು ಚನ್ನಕೇಶವ